ಹಾಯ್ ನಮಸ್ಕಾರ. ಇದೊಂದು ಶೈನ್ ಬಂದಿದ್ದು ನಂತರ ಒಂದು ತಿಂಗಳಿಂದ ಕ್ಲಚ್ ರೆಡಿ ಮಾಡಿಸಿದ್ದೀನಿ ನೋಡಿ. ಮತ್ತೆ ಪಿಕಪ್ ಇಲ್ಲ, ಏನಿದೆ ಓಡ್ಸ್ ಚೆಕ್ ಮಾಡಿ ಅಂತ ಹೇಳಿದ್ರು. ನಾನು ಓಡ್ಸ್ ಚೆಕ್ ಮಾಡಿದೆ. ನಾನು ಹೇಳಿದೆ ಕ್ಲಚ್ ಹೋಗಿದೆ ಅಂತ. ಇಲ್ಲ ಸರ್, ಒಂದು ತಿಂಗಳು ಮುಂಚೆನೇ ಹಾಕ್ಸಿದ್ದೀನಿ. ಸರಿ ಆಯಿತು ಸರ್, ನೀವು ಇಲ್ಲೇ ಮುಂದೆ ನಿಮ್ಮ ಮುಂದೆನೇ ಬಿಚ್ಚೋಣ ಅಂತ ಹೇಳ್ಬಿಟ್ಟು ಬಿಚ್ಚಿದ್ರೆ ನೋಡಿ ಈ ಥರ ಪ್ರಾಬ್ಲಮ್ ಇದೆ ಗಾಡೀಲಿ. ಫುಲ್ಲು ಕ್ಲಚ್ಚೆಲ್ಲ ಹೋಗಿ ಆ ಪಿಸ್ರು ಎಲ್ಲ ಒಂಥರ ಆಯಿಲಲ್ಲೆಲ್ಲ ಮಿಕ್ಸ್ ಆಗಿ ನೋಡಿ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ. ಅದಕ್ಕೆ ಕಸ್ಟಮರ್ ಮುಂದೆನೇ ಬಿಚ್ಚಿದೆ. ನೋಡಿ ಸರ್ ಕ್ಲಚ್ ಹೋಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ದೆ. ನೋಡಿದ್ರೆ ಸ್ಟೀಲ್ ಪ್ಲೇಟು, ಕ್ಲಚ್ ಹಬ್ಬು, ಕ್ಲಚ್ ಸೆಂಟರು ಎಲ್ಲನೂ ಹಾಕಿದ್ದಾರೆ, ಬಟ್ ಎಲ್ಲ ಲೋಕಲಿದೆ. ಅದಾದಮೇಲೆ ತೋರಿಸ್ದೆ. ಮತ್ತು ಈ ಕಸ್ಟಮರು ಇನ್ನೊಂದೇನೆಂದರೆ ಗಾಡಿ ಕ್ಲಚ್ಚು ಪ್ಲೇ ಇರಬೇಕು ಸರ್. ಕ್ಲಚ್ಚು ಪ್ಲೇ ಇಲ್ಲ ಅಂದರೆ ಯಾವುದೇ ಹಾಕಿ ನೀವು ಒರಿಜಿನಲ್ ಹಾಕಿ ಲೋಕಲ್ ಹಾಕಿ ಬೇಗ ಹೋಗುತ್ತೆ. ಅಂದರೆ ಕ್ಲಚ್ಚು ಪ್ಲೇ ಇರಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಗ್ಯಾರೇಜಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸಲ, ಕ್ಲಚ್ ಪ್ಲೇ ಇದೆಯಾ ಇಲ್ವಾ ಅಂತ. ಫುಲ್ ಕ್ಲಚ್ ಇಡಬೇಡಿ, ಮುಕ್ಕಾಲು ಕ್ಲಚ್ ಇಡಿ. ಆವಾಗ ನಿಮಗೆ ಪಿಕಪ್ ಆಗಲಿ, ಕ್ಲಚ್ ಪ್ರಾಬ್ಲಮ್ ಆಗಲಿ ಬರೋಲ್ಲ. ಗೇರು ಟೈಟ್ ಆಗೋದಾಗಲಿ ಯಾವುದೋ ಬರೋಲ್ಲ. ಸೊ ಕ್ಲಚ್ ಪ್ಲೇ ಇರಬೇಕು. ಆಮೇಲೆ ನೋಡಿ ಎಲ್ಲ ಬಿಚ್ಚಿ ತೋರಿಸ್ದೆ ಕಸ್ಟಮರ್ಗೆ. ನೋಡಿ ಫುಲ್ಲು ಹೋಗ್ಬಿಟ್ಟಿದೆ. ಕ್ಲಚ್ ಪ್ಲೇಟ್ ಮೇಲೆ ಪ್ಯಾಡೇ ಇಲ್ಲ. ಅವರೇ ಹೇಳಿದ್ರು, ಸರ್ 1 ತಿಂಗಳಾಯಿತು ಹಾಕ್ಸಿ ಅಷ್ಟೇ ಅಂತ. 1 ತಿಂಗಳಾದ್ರೂ ನಾವು ಕ್ಲಚ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೇ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ, ಕ್ಲಚ್ ಫುಲ್ ಟೈಟ್ ಇದ್ದರೆ ನಾವು ಏನೇ ಹಾಕಿದ್ರೂ ಹೋಗ್ಬಿಡತ್ತೆ. ಅದನ್ನು ನೀವು ಸ್ವಲ್ಪ ನೋಡ್ಕೋಬೇಕು. ಆವಾಗ ಕ್ಲಚ್ ಎಲ್ಲ ಕರೆಕ್ಟಾಗಿರುತ್ತೆ. ಇವಾಗ ಎವ್ರಿ ಟೈಮು ಕ್ಲಚ್ ಹೋಗ್ತಾಯಿದ್ರೆ ಜಾಸ್ತಿ ಖರ್ಚು ಬರಲ್ವ, ಅದಕ್ಕೆ. ಮತ್ತು ಇದು ಬೆಲ್ಲೆಲ್ಲ ಫುಲ್ಲು ಪ್ಲೇ ಇತ್ತು. ಎಲ್ಲ ಬಿಚ್ಚಿ ರೆಡಿ ಮಾಡಿ ಇದು ಮಾಡಿದ್ದೀನಿ. ಆ್ಯಕ್ಚುಲಿ 2 ಡೇಸ್ ರಜೆ ಇತ್ತು. ತುಂಬ ಕಸ್ಟಮರ್ ಕಾಲ್ ಮಾಡ್ತಾಯಿದ್ರಿ. ಸಾರಿ, ಫೋನ್ ಎತ್ತಕ್ಕಾಗಿಲ್ಲ, ಯಾಕಂದರೆ ಫುಲ್ ಹುಷಾರಿರಲಿಲ್ಲ. ಅದಕ್ಕೆ ಯಾವುದು ಫೋನ್ ಎತ್ತಿಲ್ಲ. ಅದಕ್ಕೆ ಇವತ್ತು ಈ ವಿಡಿಯೋ ಮಾಡಾಕ್ತಾಯಿದ್ದೀನಿ. ಶೈನ್ ಯಾರ್ದಿದೆ ನಿಮ್ಮ ಫ್ರೆಂಡ್ಸು ಇದು ಶೇರ್ ಮಾಡಿ. ಕ್ಲಚ್ ಕರೆಕ್ಟಾಗಿ ಇಟ್ಕೊಳಕ್ಕೆ ಹೇಳಿ, ಪ್ಲೇ ಇಟ್ಕೊಳಕ್ಕೆ ಹೇಳಿ. ಪ್ಲೇ ಇಲ್ಲ ಅಂದರೆ ಕ್ಲಚ್ ಪ್ಲೇಟ್ ಹೋಗೋ ಸಾಧ್ಯತೆ ತುಂಬಾ ಇರುತ್ತೆ. ಎಲ್ಲ ಆದಮೇಲೆ ಎಲ್ಲ ಹೊಸ ಐಟಮ್ ತಂದುಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಲಾಸ್ಟಲ್ಲೆಲ್ಲ ಗಾಡಿ ಫಿಟ್ ಮಾಡಿ ಕಸ್ಟಮರ್ ಕೊಟ್ಟೆ. ಪಿಕಪ್ ಮಸ್ತಾಗಿತ್ತು. ಕ್ಲಚ್ ಪ್ಲೇ ಇಟ್ಕೊಳಕ್ಕೆ ಹೇಳಿದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೇನೆ. ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನಿ ಬೈಕ್ ಗ್ಯಾರೇಜ್ ಅಂತ. ಇದೇ ಥರ ವೀಡಿಯೋಸ್ಗಳ ನನ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಶೈನ್ ಯಾರ್ದಿದೆ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ. ಹಾಗೆ ಗಾಡಿ ಮೇಂಟೈನ್ ಮಾಡ್ಕೊಳ್ಳೋಕೆ ಹೇಳಿ. ಥ್ಯಾಂಕ್ ಯು, ಬಾಯ್.